ನಗರ ಸ್ವಚ್ಛತೆ. ಚರ್ಚ್ ಆಫ್ ಗಾಡ್ ಹೆಸರಲ್ಲಿ ನಗರದ ನೂರಾರು ಸ್ಥಳಗಳಿಂದ ಒಂದೆಡೆ ಬಂದು ಭಾಗಿ. ಭಾನುವಾರ ಆದ್ರೂ ಕೂಡ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆ ತನಕ ಸ್ವಚ್ಛತೆ ಮಾಡಲಾಗಿದೆ. ಬಸ್ ಸ್ಟಾಪ್, ಅಂಗಡಿ ಮುಂಗಟ್ಟು, ರಸ್ತೆಗಳು ಸೇರಿ ಸರ್ಕಾರಿ ಶಾಲಾ ಆವರಣ ಶುದ್ಧೀಕರಣ ಮಾಡಲಾಗಿದೆ. ಸ್ವಚ್ಛತೆಯಲ್ಲಿ ಭಾಗಿಯಾದ ನಗರ ಪೌರಾಯುಕ್ತ ನೀಲಲೋಚನಾ ಪ್ರಭು 300 ಜನ ತಂಡಕ್ಕೆ ಸಾಥ್ ಕೊಟ್ಟು ಸ್ವಚ್ಛತೆಗೆ ಇಳಿದ ಪೌರ ಕಾರ್ಮಿಕರು. ಹೊಸಕೋಟೆ ನಗರದ ಪ್ರಮುಖ ಸ್ಥಳದಲ್ಲಿ ಸ್ವಚ್ಛತಾ ಅಭಿಯಾನ. ಹಿರಿಯರು, ವಯಸ್ಕರು, ಯುವಕರು ಸೇರಿ ಬಿರು ಬಿಸಿಲಿನಲ್ಲೂ ಕೂಡ ನಗರ ಸ್ವಚ್ಛ ಮಾಡಿದ ಟೀಮ್. 9267ನೇ ಸ್ಥಳವಾಗಿ ಹೊಸಕೋಟೆ ಹಳಿಯ ಬಸ್ ನಿಲ್ದಾಣ ಏರಿಯಾ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಸ್ವಚ್ಛತೆ ಮಾಡಿದ ನೂರಾರು ಜನರಿಗೆ ಧನ್ಯವಾದ ಸಮರ್ಪಿಸಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ನಡೆದಂತಹ ಸ್ವಚ್ಛತಾ ಅಭಿಯಾನ. ಆನ್ ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ನಾವು 2 ಘೋಷಣೆಗಳನ್ನ ನಾನು ವೇದಿಕೆ ಮೇಲಿಂದ ಮಾಡಿದೆ. ನಮ್ಮ ತಾಲೂಕಲ್ಲಿ ನಾವು ಏನ್ ನೋಡಬೇಕು ಅಂತಂದ್ರೆ, ಮೊದಲನೇದಾಗಿ ಅಪರಾಧ ಮುಕ್ತವಾದಂತಹ ತಾಲೂಕು, ವ್ಯಾಜ್ಯಗಳು ಮುಕ್ತವಾದಂತಹ ತಾಲೂಕಾಗಿ ಹೊಸಕೋಟೆ ತಾಲೂಕನ್ನ ನೋಡಬೇಕು ಅಂತ. ಅಂದ್ರೆ ದೇ ಶುಡ್ ಬಿ ಅ ಕ್ರೈಮ್ ಫ್ರೀ ಹೊಸಕೋಟೆ, ಅ ಲಿಟಿಗೇಷನ್ ಫ್ರೀ ಹೊಸಕೋಟೆ, ಅ ಹೊಸಕೋಟೆ ವೇರ್ ಎವ್ರಿಬಡಿ ಲಿವ್ಸ್ ಆಸ್ ಬ್ರದರ್ ಅಂಡ್ ಸಿಸ್ಟರ್ಸ್ ಅಂಡ್ ದೇರ್ ಆರ್ ನೋ ಡಿಸ್ಟರ್ಬೆನ್ಸಸ್ ಎನಿವೇರ್ ಅಂತೇಳಿ ಅದನ್ನ ಒಂದು ಮೊದಲನೇದಾದಂತ ಗುರಿಯಾಗಿಟ್ಕೊಂಡು ಅದನ್ನ ನಾವು ಅನೌನ್ಸ್ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಗುರಿ, ಒನ್ ಮೇಜರ್ ಟಾರ್ಗೆಟ್ ವಿಚ್ ವಿ ವಾಂಟೆಡ್ ಟು ಅಚೀವ್ ದಿಸ್ ಇಯರ್ ವಾಸ್ ಅ ಪೊಲ್ಯೂಷನ್ ಫ್ರೀ ಅಂಡ್ ಅ ಟ್ರಾಶ್ ಫ್ರೀ ಹೊಸಕೋಟೆ. ಎಲ್ಲಿ ಕೂಡ ನಮಗೆ ಕಸ ಇರಬಾರ್ದು, ಕಸ ಮುಕ್ತವಾದಂತ ಹೊಸಕೋಟೆ, ನಿರ್ಮಲ ಹೊಸಕೋಟೆ ಒಂದು ಪರಿಕಲ್ಪನೆ ಇಟ್ಕೊಂಡು ಆ ಒಂದು ಘೋಷಣೆನ ಮಾಡಿದ್ವಿ. ಇವತ್ತು ಆ ಒಂದು ಸಂದರ್ಭದಲ್ಲಿ ಸುಬ್ಬಣ್ಣ ಅವರು, ಗಂಗರಾಜ್ ಅವರು ಎಲ್ಲರೂ ಕೂಡ ಅವರ ಸಂಗಡಿಗರು ಬಂದು ಈ ರೀತಿ ನಮ್ಮ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಅವರು ಸುಮಾರು 9267 ಕಡೆ ಈ ರೀತಿಯಾದಂತಹ ಸ್ವಚ್ಛತೆಯ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದ್ರೆ it is really a massive achievement, conducting 9267 clean-up drives. ಭಾನುವಾರದ ದಿನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಶನಿವಾರದ ಹ್ಯಾಂಗ್ ಓವರ್ ನ ಕ್ಯೂರ್ ಮಾಡ್ಕೊಳ್ಳೋದ್ರಲ್ಲಿ ಬಿಟ್ರೆ, ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಭಾನುವಾರ ಬೆಳಗ್ಗೆ ಬಂದು ಈ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ನಮ್ಮ ಪೌರ ಕಾರ್ಮಿಕರು ಏನು ನಮ್ಮ ಜೊತೆಯಲ್ಲಿ ಹಿಂದೆ ನಿಂತಿದ್ದಾರೆ, ಪೌರ ಕಾರ್ಮಿಕರೆಲ್ಲ ನಾವು ಪದೇ ಪದೇ ಹೇಳ್ತೀನಿ, ಸ್ವಚ್ಛತೆ ಕ್ಲೆನ್ಲಿನೆಸ್ ವಾರಿಯರ್ಸ್. ಕ್ಲೆನ್ಲಿನೆಸ್ ವಾರಿಯರ್ ಅಂತಂದ್ರೆ ಸ್ವಚ್ಛತೆಯ ಸಿಪಾಯಿಗಳು, ಸ್ವಚ್ಛತೆಯ ಸೈನಿಕರವರು ಇವತ್ತು ಆ ರೀತಿಯಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ರೆ. ನಿಜವಾಗ್ಲೂ ಕೂಡ ಪಕ್ಕದ ಮನೆಯವರು ಏನಾದ್ರು ಕಸ ಹಾಕಿದ್ರೆ ನಾವು ಅದನ್ನ ಎತ್ತಕ್ಕೆ ಹೋಗೋದಿಲ್ಲ. ಆ ರೀತಿಯಲ್ಲಿ ಪೂರ್ತಿ ತಾಲೂಕಾದ್ಯಂತ ಇರೋಂತ ತ್ಯಾಜ್ಯಗಳನ್ನ ಇವತ್ತು ಎತ್ತಿ ಸ್ವಚ್ಛತೆಯ ನೈರ್ಮಲ್ಯನ ಕಾಪಾಡ್ತಾರಲ್ಲ, ನಿಜವಾದ ಹೀರೋಗಳು, ನಿಜವಾದ ಐಕಾನ್ಗಳು ನಾವಲ್ಲ, ನಿಜವಾದ ಹೀರೋಗಳು, ಐಕಾನ್ಗಳು ನಿಮ್ಮ ಹಿಂದೆ ನಿಂತಿರ್ತಕ್ಕಂಥವ್ರು. ಅವ್ರಿಗೊಂದು ಚಪ್ಪಾಳೆ, ಅವ್ರಿಗೊಂದು ಜೋರಾದ ಚಪ್ಪಾಳೆನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದ ಕಾಂಟ್ರಿಬ್ಯೂಷನ್ ಯು ಗಿವನ್ ಇವತ್ತು ಆಸ್ ಅನ್ NGO, ಆಸ್ ಅ ಟ್ರಸ್ಟ್, ಕಾಸು ಕೊಟ್ಟು ನಗರಸಭೆಗೆ ಸಪೋರ್ಟ್ ಮಾಡಿ ಏನಾದ್ರು ಮಾಡ್ಬೋದು. ಆದ್ರೆ ಬೆಳಗ್ಲಿಂದ ದ ಕೈಂಡ್ ಆಫ್ ಬಸ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಇನ್ ದ ಟೌನ್, ಜನರಲ್ಲಿ ಒಂದು ಕುತೂಹಲ ಏನ್ ಬಂದಿದೆ, ಒಂದು ಉತ್ಸಾಹ ಏನ್ ಬಂದಿದೆ. ಈ ರೀತಿಯಾಗಿ ಸುಮಾರು 300-400 ಜನ ಯೂನಿಫಾರ್ಮ್ ಹಾಕೊಂಡು ಇದನ್ನ ಕ್ಲೀನ್ ಅಪ್ ಮಾಡ್ತಾ ಇದಾರೆ ಅಂದ್ರೆ ಏನಿದು ಅಂತ ಒಂದು ಕುತೂಹಲನ ಮೂಡಿಸಂತ ಕೆಲಸ ಇದೆಲ್ಲ ಅತ್ಯಂತ ಪ್ರಮುಖವಾದಂತ. ಯಾಕಂದ್ರೆ ದ ನಾಲೆಜ್ ಹ್ಯಾಸ್ ಟು ಕಮ್, ಅರಿವು ಬರ್ಬೇಕು ಜನಕ್ಕೆ, ಏನ್ ನಾವು ಮಾಡ್ತಾ ಇದೀವಲ್ಲ ಅಂತ ತಿಳುವಳಿಕೆ ಬರಬೇಕು. ಸ್ಪ್ರೆಡಿಂಗ್ ಇನ್ಫಾರ್ಮೇಶನ್, ಸ್ಪ್ರೆಡಿಂಗ್ ನಾಲೆಜ್, ಆ ಒಂದು ಅರಿವಿನ ಮತ್ತೆ ತಿಳಿವನ್ನ ನೀವೇನು ಹಂಚಿಕೆ ಮಾಡ್ತಾ ಇದೀರಾ, ಅದು ಕ್ಲೆನ್ಲಿನೆಸ್ ಗಿಂತ ಇಟ್ಸ್ ಅ ಬಿಗರ್ ಮೆಸೇಜ್ ಬೀಯಿಂಗ್ ಸೆಂಟ್ ಔಟ್ ದಟ್ ಈ ತರ ಮಾಡ್ಬೇಕು ಅಂತ ಹೇಳಿ. ಅದರಿಂದ ತಾವು ತಮ್ಮ ಸಮಯನ ಕೊಟ್ಟಿದ್ದೀರಾ. ಈ ರೀತಿಯಾದಂತ 9567ನೇ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ತಾವು ಹಮ್ಮಿಕೊಂಡಿದ್ದೀರಾ. ಇವತ್ತು ತಾಯಿಯ ವಾತ್ಸಲ್ಯ, ತಾಯಿಯ ಪ್ರೀತಿಯ ತರ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳು ಹೇಳ್ತಾ, ವಿ ಲವ್ ಯು. ವಿಶ್ವಧ್ಯೇಯ ಸಂಸ್ಥೆ ಚರ್ಚ್ ಆಫ್ ಗಾಡಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇಲ್ಲಿ ಸುಮಾರು 200-300 ಜನರು ಇಲ್ಲಿ ಭಾಗಿಯಾಗಿ ಹೊಸಕೋಟೆ ನಗರದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಹಳಷ್ಟು ನಮಗೆ ತುಂಬ ಖುಷಿ ಕೊಡುವಂಥ ಒಂದು ವಿಷಯವಾಗಿದೆ. ಯಾಕಂತಂದರೆ ನಾವೆಲ್ಲರೂ ಕೂಡ
ಒಂದು ತಾಯಿಯ ಪ್ರೀತಿಯಿಂದ ಈ ಒಂದು ನಗರವನ್ನು ಸ್ವಚ್ಛತೆ ಮಾಡಲಿದ್ದೇವೆ. ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂತಹ ಪರಲೋಕ ತಂದೆ ಹಾಗೂ ತಾಯಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಸುಮಾರು ಈ ಒಂದು ವರ್ಷವು ನಾವು 9267ನೇ ಸ್ವಚ್ಛತಾ ಕಾರ್ಯಕ್ರಮ ನಾವು ಇಲ್ಲಿ ಈ ಒಂದು ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಬಿಟ್ಟು ನಾವು ಇನ್ನೂ ಅನೇಕ ಒಂದು ಸಮಾಜ ಸೇವೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇನಂತಂದರೆ ವೃದ್ಧಾಶ್ರಮಗಳಿಗೆ ಭೇಟಿ ನೀಡುವುದು ಮತ್ತು ಅನಾಥ ಆಶ್ರಮಗಳಿಗೆ ಭೇಟಿ ನೀಡಿ ಸಹಾಯ ಮಾಡುವುದು, ರಕ್ತದಾನ ಶಿಬಿರಗಳನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾವು ರೀಸೆಂಟಾಗಿ ಕಿದ್ವೆ ಹಾಸ್ಪಿಟ್ಲಲ್ಲಿ, ಬೋರ್ಡಿಂಗ್ ಹಾಸ್ಪಿಟ್ಲಲ್ಲಿ ಮತ್ತು ನಂತರ ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಹೀಗಾಗಿ ನಾವು ಇನ್ನೂ ಅನೇಕ ಒಂದು ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ನಾವು ಆಶಿಸ್ತೀವಿ. ಇದೆಲ್ಲ ಕೂಡ ಒಂದೇ ಒಂದು ಮೂಲ ಏನಂತಂದರೆ ನಮ್ಮ ಪರಲೋಕದ ತಾಯಿ. ಸೊ ಪರಲೋಕ ತಾಯಿ ದೇವರ ಮುಖಾಂತರ ನಾವು ಅವರ ಒಂದು ಪ್ರೀತಿಯನ್ನು ಇಡೀ ಜಗತ್ತು ಕೂಡ ನಾವು ಹಂಚ್ತಾ ಇದ್ದೀವಿ, ವಿಶ್ವ ಶಾಂತಿ ನಾವು ನೆಲೆಸ್ತಾ ಇದ್ದೀವಿ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಲೋಕ ತಂದೆ ಹಾಗೂ ತಾಯಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್.